ಹೆಲೋ ಎವ್ರಿವನ್. ಈಗ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಥಂಡಿ ಗಾಳಿ ಬೀಸ್ತಾ ಇರುತ್ತೆ. ಸಾಯಂಕಾಲ ಆದರೆ ಮಳೆ ಬರ್ತಾ ಇರುತ್ತೆ. ಅದಕ್ಕೆ ಬಿಸಿ ಬಿಸಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಲ್ವಾ? ಯಾರಿಗೆ ಆಗಲಿ ಅನಿಸುತ್ತೆ. ತುಂಬಾ ಟೇಸ್ಟಿಯಾಗಿರೋ ಒಂದು ವಡೆ ರೆಸಿಪಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಬಿಗಿನರ್ಸ್ಗೆ ಆರಾಮಾಗಿ ಮಾಡ್ಕೊಳ್ಬೋದು. ಕಲ್ತಿರೋರು ಪರವಾಗಿಲ್ಲ, ಈ ರೀತಿನೂ ಮಾಡಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಮೊಸರಿಗೆ ಹಾಕೊಂಡು ತಿಂದರೂ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಈಗ ಮೊದಲನೇದಾಗಿ ನಾನು ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ. ಇಲ್ಲಿ ಅದು ತೊಳೆದುಬಿಟ್ಟು ಚೆನ್ನಾಗಿ ನೆನೆಹಾಕಿ ಇಟ್ಕೊಳ್ಬೇಕಾಗತ್ತೆ 1/2 ಅವರು. ಈಗ ಹಸಿಮೆಣಸಿನ್ಕಾಯಿ, ಜೀರಿಗೆ, ಕಲ್ಲುಪ್ಪು ಮತ್ತು ಶುಂಠಿ 1 ಇಂಚಷ್ಟು, ಮತ್ತು ಮೊಗ್ಗು, ಚಕ್ಕೆ 1 ಇಂಚು. ಮೊಗ್ಗು 2 ತೊಗೊಂಡಿದ್ದೀನಿ. ನೀವು ಇನ್ನು 1 ಬೇಕಾದ್ರೂ ತೊಗೊಳ್ಬೋದು. ನಾನು ಕ್ವಾಂಟಿಟಿ ನೋಡ್ಕೊಂಡು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಅಷ್ಟೇ, ನೀವು ಇನ್ನೂ ಸ್ವಲ್ಪ ಕಡಿಮೆ ತೊಗೊಳ್ಬೋದು. ನೀವು ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. ಈಗ ನಾನು ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಒಂದೇ ಒಂಚೂರು ತೊಟ್ಟು ಸಹ ನೀರು ಬಳಸ್ತಾ ಇಲ್ಲ. ಅದನ್ನು ಪೇಸ್ಟ್ ಮಾಡಿಕೊಂಡೆ. ಈಗ ಅದಕ್ಕೇ ಏನು ನೆನೆಸಿ ಇಟ್ಕೊಂಡಿದ್ವಿ ನಾವು ಕಡಲೆಬೇಳೆ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. 1-2 ಹಿಡಿಯಷ್ಟು ಅದನ್ನು ಹಾಕ್ಕೊಂಡ್ಬಿಟ್ಟು ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ವಡೆ ಮಾಡ್ಕೊಳ್ಬೇಕು ಅಂತಂದರೆ ಈ ರೀತಿಯೇ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ನಾನು ಎಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ಒಂದು ತೊಟ್ಟು ನೀರು ಸೋಕಿಸ್ಬಾರ್ದು. ಅದೇನು ನೆಂದಿರುತ್ತೋ ಅಷ್ಟೇ ನೀರು ಸಾಕಾಗುತ್ತೆ. ನಾವು ವಡೆ ಮಾಡ್ತಾ ಇರೋದ್ರಿಂದ ಅಷ್ಟೇ ಸಾಕಾಗುತ್ತೆ. ನೀವು ನೋಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಯಾವುದೇ ರೀತಿ ನೀರು ಹಾಕಿಲ್ಲ. ಮತ್ತು ಅದೇ ರೀತಿ ಎಲ್ಲ ತೆಗೆದುಬಿಟ್ಟು ಕಡಲೆಬೇಳೆ ಮಿಕ್ಕಿದ್ದೇನಿತ್ತು ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ತರಿ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನೆಲ್ಲ ಒಂದು ತಟ್ಟೆಗೆ ತೆಕ್ಕೊಳ್ಬೇಕಾಗತ್ತೆ. ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಖಾರ ಅನಿಸಿದ್ರೆ ಸ್ಪೂನಲ್ಲಾದರೂ ಮಿಕ್ಸ್ ಮಾಡಿಕೊಡಿ. ಇಲ್ಲ ನಾವು ಖಾರ ಪರವಾಗಿಲ್ಲ ಅಂತಂದರೆ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕಾಗುತ್ತೆ. ಏನು ಅಂತ ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ ಫ್ರೆಂಡ್ಸ್. ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ನೋಡಿ. ನಾನು ಒಂಚೂರು ನೀರು ಹಾಕಿಲ್ಲ. ಈ ರೀತಿ ಗಟ್ಟಿಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೇನೆ ನಾವು ಸ್ವಲ್ಪ ಅಡುಗೆ ಸೋಡಾ ಬರುತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆ ಅಷ್ಟು. ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ನಾನು 1 ಗ್ಲಾಸ್ ಮಾತ್ರ ತೊಗೊಂಡಿದ್ದೀನಿ. ಇದರಲ್ಲಿ 1 ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ನೀವು ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನಾನು ಸ್ವಲ್ಪ 1 ಚಿಟಿಕೆ ಆಗೋಷ್ಟು ಸೋಡಾ ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಪುದೀನ ಏನು ಬೇಕಾದ್ರೂ ಹಾಕ್ಕೊಳ್ಬೋದು ಸೊಪ್ಪುಗಳು. ನೀವು ಅದನ್ನು ಸಣ್ಣಗೆ ಹಚ್ಚಿ ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ. ಈರುಳ್ಳಿ ತಿನ್ನಲ್ಲ ಅನ್ನೋರು ಈರುಳ್ಳಿನ ಸ್ಕಿಪ್ ಮಾಡ್ಕೊಳ್ಬೋದಾಗತ್ತೆ. ಈಗ ಅದನ್ನೆಲ್ಲನೂ ಇದೇನು ರುಬ್ಬಿ ಇಟ್ಕೊಂಡಿದ್ದೀವಿ ಅದರ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆ ರುಬ್ಬಿರೋ ಇದಕ್ಕೆ ನಾವು ಸೊಪ್ಪುಗಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದೆಲ್ಲ ಚೆನ್ನಾಗಿ ಹಿಡಿಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಕೈಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಕ್ಲೀನಾಗಿ ಆಗುತ್ತೆ. ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಡ್ತಾ ಇದ್ದೀನಿ. ಕಾಯಕ್ಕೆ ಇಡೋಣ. ಯಾವತ್ತೇ ಆಗಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇಡಬೇಕಾಗತ್ತೆ. ನೀವು ಏನೇ ಕರೆದ್ರೂ ಆಗ ನಿಮಗೆ ಗಟ್ಟಿಗೆ ಬರಲ್ಲ. ಸ್ವಲ್ಪ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಏನು ರುಬ್ಬಿ ಇಟ್ಕೊಂಡಿದ್ವಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಗೋಲಿ ಥರ ಮಾಡ್ಕೊಂಡ್ಬಿಟ್ಟು ಎಷ್ಟು ದಪ್ಪ ಬೇಕೋ ನೋಡಿಕೊಂಡು ಅದನ್ನು ತಟ್ಟೆ ಥರ ಈ ರೀತಿ ಒತ್ತಿಬಿಟ್ಟು ಕಾದಿರೋ ಎಣ್ಣೆಗೆ ಹಾಕ್ಕೊಳ್ತಾ ಬಂದರು ಅದು 2 ಸೈಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬಿಸಿ ಮಳೆ ಬರ್ತಾ ಇರಬೇಕು. ಒಂದು ಕಪ್ಪಲ್ಲಿ ಕಾಫಿ ಇಟ್ಕೊಂಡು ಈ ವಡೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿದೆ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ. ಮನೇಲಿ ಏನಿದೆಯೋ ಅದರಲ್ಲೇ ಮಾಡಿರೋದು. ತುಂಬಾ ಟೇಸ್ಟಿಯಾಗಿರೋ ಇರುತ್ತೆ ಮತ್ತು ಹೆಲ್ದಿನೂ ಹೌದು. ಮನೆಯಲ್ಲೇ ಮಾಡಿರೋದಲ್ವ. ಯಾವ ಎಣ್ಣೆ ಬೇರೆ ಕಡೆ ಏನು ಬಳಸಿರ್ತೀರೋ ಗೊತ್ತಿರಲ್ಲ. ನಾವು ಮನೆಯಲ್ಲೇ ಹೇಗೆ ಮಾಡಿದ್ರೆ ಅಂತ ಗೊತ್ತಿದ್ರೆ ನೀವು ಆರಾಮಾಗಿ 1-5 ತಿಂತೀರಾ. ನೀವು ಟ್ರೈ ಮಾಡಿ ನೋಡಿ. ಈಗ ನೋಡಿ, 2 ಸೈಡು ಬೆಂದ ಮೇಲೆ ನಾನು ಅದನ್ನು ಫ್ರೈ ಆದಮೇಲೆ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಅದನ್ನು ಸರ್ವ್ ಮಾಡೋದಷ್ಟೇ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಈಗ ಮೊಸರಿಗೆ ಹೇಗೆ ಹಾಕೋದು ಅಂತ ಹೇಳ್ತೀನಿ ನೋಡಿ. ಇದನ್ನು ಬಿಸಿ ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಮೊಸರು ಹಾಕ್ಕೊಳ್ಬೇಕು ಅಂತಂದರೆ ನೀವು ಯಾವುದೇ ರೀತಿ ಉಪ್ಪೇನು ಹಾಕೋದಿಲ್ಲ. ಮೊಸರಿಗೆ ಗಟ್ಟಿ ಮೊಸರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಓವರ್ ನೈಟ್ ಸೋಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನೀವು ಇವತ್ತು ಸಂಜೆ ಈ ವಡೆ ಮಾಡ್ತೀವಿ ಅಂತಂದರೆ ನೈಟು ವಡೆಗೆ ಸ್ವಲ್ಪ
ಮೊಸರು ಹಾಕ್ಬಿಟ್ಟು ನಾಳೆ ಬೆಳಗ್ಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ಇಟ್ಸ್ ಓಕೆ, ಹಂಗೂ ತಿನ್ಬೋದು. ಒಂದ್ಸಲ ಟ್ರೈ ಮಾಡಿ, ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಬೂಂದಿ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು, ಮೇಲುಗಡೆ ಬೂಂದಿ ಹಾಕ್ಕೊಂಡು ಬೇಕಾದ್ರೆ ತಿನ್ಬೋದು. ನೀವು ಹೇಗೆ ಬೇಕಾದ್ರೂ ತಿನ್ನಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.